ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಗುಡ್ ಮಾರ್ನಿಂಗ್. ಎಚ್ಚರಗೊಂಡಿದ್ದೀರಾ? ಈಗಾಗಲೇ ನೀವು ಎಚ್ಚರಗೊಂಡು ನಿಮ್ಮ ಕಾಲಕೃತ್ಯಗಳೆಲ್ಲ ಮುಗಿಸಿಕೊಂಡು ವೈಯಕ್ತಿಕವಾಗಿ ಪ್ರಾರ್ಥಿಸಿಕೊಂಡು ಅನುದಿನ ಧ್ಯಾನಕ್ಕಾಗಿ ಸಿದ್ಧರಾಗಿದ್ದೀರೆಂದು ನಂಬುತ್ತೇನೆ. ಬನ್ನಿ, ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮ ಮಾತುಗಳಿಂದಲೇ ನಾವು ಬದುಕುತ್ತಿದ್ದೇವೆ. ನಿಮ್ಮ ವಾಕ್ಯವೇ ನಮ್ಮನ್ನು ಬದುಕಿಸುತ್ತದೆ. ನಿಮ್ಮ ಮಾತುಗಳು ಜೀವದ ಹೊರತೆಯಾಗಿವೆ ಎಂದು ನಂಬಿ ನಿಮ್ಮ ವಾಕ್ಯವನ್ನು ನಮ್ಮ ಹೃದಯದಲ್ಲಿ ಭದ್ರಪಡಿಸಿಕೊಂಡು ನಿಮ್ಮ ಸಾಕ್ಷಿಗಳಾಗಿ ಜೀವಿಸಲು ನಮಗೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಹೌದು ಪ್ರಿಯರೇ, ಇವು ದೇವರ ಮಾತುಗಳಾಗಿವೆ. ಪ್ರತಿದಿನವೂ ನಿಮಗೆ ಅನುದಿನದ ಧ್ಯಾನದಲ್ಲಿ ಸಾರಲ್ಪಡುತ್ತಾ ಇರೋದು ನನ್ನ ಅಭಿಪ್ರಾಯವಲ್ಲ, ಮನುಷ್ಯರ ಮಾತುಗಳಲ್ಲ, ಮನುಷ್ಯರ ಅಭಿಪ್ರಾಯವಲ್ಲ, ದೇವರ ಮಾತುಗಳಾಗಿವೆ. ದೇವರ ಮನಸ್ಸು, ದೇವರ ಪ್ರಣಾಳಿಕೆಗಳು, ದೇವರ ಕಟ್ಟಳೆಗಳು, ದೇವರ ಏರ್ಪಾಟುಗಳು, ದೇವರ ಚಿತ್ತ, ದೇವರ ಉದ್ದೇಶಗಳನ್ನು ನಾವು ಅರಿತುಕೊಳ್ತಿದ್ದೇವೆ. ಆತನು ಆಶಿಸಿದ ಸ್ಥಿತಿಯನ್ನು ಗುರುತಿಸ್ತಿದ್ದೇವೆ. ಅದಕ್ಕಾಗಿಯೇ ವಾಕ್ಯ ಓದಿರಿ, ವಾಕ್ಯವನ್ನು ಅನುಸರಿಸಿರಿ. ಏನೋ ನಿಮಗೆ ಇಷ್ಟವಾಗಿರುವ ಕೆಲವೊಂದು ಪೋರ್ಷನ್ಸ್ ತೆಗೆದುಕೊಂಡು ಓದುವಂಥದ್ದಲ್ಲ, ಇಲ್ಲವೇ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಓದಿ ಏನೂ ಅರ್ಥ ಆಗಲಿಲ್ಲವೆಂದು ಅಂದುಕೊಂಡು ಬಿಟ್ಬಿಡೋದಲ್ಲ, ಇಲ್ಲವೇ ಇನ್ನೂ ಕೆಲವೊಂದು ವಿಷಯ ನಿಮಗೆ ಒಂದು ವೇಳೆ ಅರ್ಥವಾಗದಿದ್ದರೆ ನಿಮ್ಮ ಇಷ್ಟ ಬಂದಂತೆ ಅರ್ಥ ಮಾಡಿಕೊಂಡು ಇಷ್ಟೇ ಆಗಿದೆಯೋ ಬೈಬಲ್ಲು ಎಂಬುದಾಗಿ ವ್ಯಾಖ್ಯಾನಿಸಿಕೊಳ್ಳುವುದು ಕೂಡ ಅಲ್ಲ. ಪ್ರಾಕೃತಿ ಸಂಬಂಧವಾದ ಮನುಷ್ಯನಿಗೆ ದೇವರ ಮಾತುಗಳು, ದೇವರ ಆತ್ಮನ ಕಾರ್ಯಗಳು ಅರ್ಥವಾಗಲ್ಲ ಪ್ರಿಯರೇ. ನನಗೆ ತಿಳಿದಿರೋ ಪ್ರಕಾರ ನಾನು ಈ ದಿನದವರೆಗೂ ಸಜೀವವಾಗಿರೋದಾದರೆ, ಯೇಸುವಿಗಾಗಿ ಬದುಕುತ್ತಾ ಇರೋದಾದರೆ, ಲೋಕವನ್ನಲ್ಲದೆ ಯೇಸುವಿನ ಪ್ರೀತಿಯಲ್ಲಿ ಕಟ್ಟಲ್ಪಟ್ಟಿರೋದಾದರೆ, ಆತನ ಪ್ರೀತಿಯನ್ನು ಪ್ರಕಟಿಸುತ್ತಾ ಬೇಸತ್ತು ಹೋಗದೆ, ಬೋರ್ ಆಗ್ತಿದೆ ಅಂದುಕೊಳ್ಳದೆ, ಇಂದಿಗೂ ಕೂಡ ಅತ್ಯಂತ ಆನಂದವಾಗಿ ಆತನ ವಾಕ್ಯವನ್ನು ಅನುಭವಿಸುತ್ತಾ ಧ್ಯಾನಿಸುತ್ತಾ ಇತರರಿಗೆ ಪ್ರಕಟಿಸುತ್ತಾ ಇರೋದಾದರೆ, ಅದಕ್ಕೆ ಕಾರಣ ದೇವರ ವಾಕ್ಯದಲ್ಲಿರುವ ಬಲ ಆಗಿದೆ, ವಾಕ್ಯದಲ್ಲಿರುವ ಶಕ್ತಿಯಾಗಿದೆ, ವಾಕ್ಯದಲ್ಲಿರುವ ಪ್ರಭಾವ ಆಗಿದೆ, ವಾಕ್ಯದ ಮುಖಾಂತರ ಉಂಟಾಗುವಂತಹ ಅದ್ಭುತ ಆಗಿವೆ. ದೇವರ ವಾಕ್ಯ, ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು. ಆ ವಾಕ್ಯ ಕೃಪೆ ಸತ್ಯ ಸಂಪೂರ್ಣನಾಗಿ ನಮ್ಮ ಮಧ್ಯ ನಿವಾಸಿಸಿದನು. ಆನಂತರ ಕೃಪಾ ಸತ್ಯ ಸಂಪೂರ್ಣನಾಗಿ ನಮ್ಮ ಮಧ್ಯದಲ್ಲಿ ವಾಸಿಸಿದನು. ವಾಕ್ಯ ಅಂದರೆ ಯಾರು ಅಂದುಕೊಳ್ತಾ ಇದ್ದೀರಿ? ಯೇಸು ಕ್ರಿಸ್ತನು. ಆತನ ಮಾತುಗಳು, ಆತನ ಮನಸ್ಸು, ಆತನ ಯೋಚನೆಗಳು ಏನಾಗಿವೆ, ಆತನು ಯಾರು, ಆತನು ಏನು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದು ಆತನ ವಾಕ್ಯದಿಂದಲೇ. ಆತನು ನುಡಿದ ತಕ್ಷಣವೇ ಅಲ್ಲಿ ಬೆಳಕುಂಟಾಯಿತು ಎಂದು ಬರೆಯಲ್ಪಟ್ಟಿದೆ ಪ್ರೇರೆ. 119ನೇ ಕೀರ್ತನೆ ಓದುವುದಾದರೆ, ವಾಕ್ಯ ಎಷ್ಟು ಬಲವಾದದೆಂದು, ಪ್ರಭಾವವುಳ್ಳದೆಂದು, ಎಷ್ಟು ನಮಗೆ ಜ್ಞಾನ ಕೊಡುತ್ತದೆಂದು, ಕೇಡಿನಿಂದ ತಪ್ಪಿಸುತ್ತದೆಂದು, ಪಾಪದಿಂದ ಹೀಗೆ ನಮ್ಮನ್ನು ತಪ್ಪಿಸುತ್ತದೆ ಎಂದು ಓದಬಲ್ಲೆವು. ಮತ್ತು ನಿಮಗೆ ಇನ್ನೊಂದು ಸಂಗತಿ ಗೊತ್ತಾ? ಈ ದಿನಗಳಲ್ಲಿ ವಾಕ್ಯ ಬಹಳಷ್ಟು ಹೆಚ್ಚಾಗಿ ಸಾರಲ್ಪಡ್ತಿದೆ. ಸೋಷಿಯಲ್ ಮೀಡಿಯಾ ನೋಡೋದಾದರೆ ಬಹಳಷ್ಟು ಸೇವಕರು ವಾಕ್ಯ ಸಾರುತ್ತಲೇ ಇದ್ದಾರೆ. ಬಹಳ ಚರ್ಚಸ್ಗಳಿವೆ. ಬಹಳ ವಿಧಾನವಾಗಿ ಆನ್ಲೈನ್ ಮೂಲಕ, ರೇಡಿಯೋ ಮೂಲಕ, ಫೇಸ್ಬುಕ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಟ್ವಿಟ್ಟರ್ಗಳ ಮುಖಾಂತರ ವಾಕ್ಯ ಸಾರಲ್ಪಡ್ತಾ ಇದೆ. ಒಂದು ಕಡೆ ಸಾರಲ್ಪಟ್ಟ ವಾಕ್ಯ ಪ್ರಪಂಚವೆಲ್ಲ ತಲುಪುತ್ತಾ ಇದೆ. ಇದಕ್ಕಿಂತ ಮುಂಚೆ ವಾಕ್ಯ ಕೇಳಬೇಕಾದ್ರೆ ಅದಕ್ಕೋಸ್ಕರವೇ ಚರ್ಚೆಗೆ ಹೋಗಬೇಕಿತ್ತು. ಈಗ ನಿಮ್ಮ ಮನೆಯಲ್ಲಿ, ನಿಮ್ಮ ಕೈಯಲ್ಲೇ ವಾಕ್ಯ ಕೇಳುವ ಅವಕಾಶ ಬಂದಿದೆ. ಅನುದಿನವೂ, ಕೇವಲ ಭಾನುವಾರವಲ್ಲ, ಪ್ರತಿದಿನ, ಪ್ರತಿಕ್ಷಣ ದೇವರ ವಾಕ್ಯ ನಮಗೆ ಲಭ್ಯವಾಗಿದೆ. ಅದಕ್ಕೆ ನಮ್ಮಲ್ಲಿ ಬಹಳಷ್ಟು ಜನರಿಗೆ ವಾಕ್ಯ ಹಗುರಾಗ್ಬಿಟ್ಟಿದೆ. ಹೌದಂತೀರಾ? ಆ ಯೂಟ್ಯೂಬ್ ಒಳಗೆ ಹೋಗಿ ಆ ಚಾನಲ್ಸ್ ಸೆಲೆಕ್ಟ್ ಮಾಡಿಕೊಂಡು ವಾಕ್ಯ ಕೇಳಲು ಕೂಡ ಕೆಲವರಿಗೆ ಮೈಗಳತನ. ಏನ್ ಬೇಕಾದರೂ ನೋಡ್ತಾರೆ, ಆದರೆ ನಮಗೆ ಬೇಕಾದ ವಾಕ್ಯ ಕೇಳೋಣವೇ ಎಂಬ ಆಸೆ ಇರೋದಿಲ್ವಲ್ಲ? ಈ ದಿನ ನೀವೇನಾದರೂ ದೇವರ ವಾಕ್ಯ ನಿರ್ಲಕ್ಷ್ಯ ಮಾಡೋದಾದ್ರೆ, ಒಂದು ದಿನ ಬರಲಿಕ್ಕಿದೆ, ಇನ್ನು ದೇವರ ವಾಕ್ಯವೇ ದೊರಕುವುದಿಲ್ಲ. ಯಶ್, ನೀವು ಕೇಳೋಣ ಅಂದ್ರೂ ದೊರಕಲ್ಲ, ಸಾರೋರು ಕೂಡ ಇರಲ್ಲ. ಬಹಳ ಭಯಂಕರವಾದ ಪರಿಸ್ಥಿತಿಗಳು
ಮುಂಬರುವ ಕಾಲದಲ್ಲಿ ಬರಲಿಕ್ಕಿವೆ. ಅದಕ್ಕಾಗಿಯೇ ಆಮೋಸ ಪ್ರವಾದಿಸುತ್ತಾನೆ. ನೋಡೋಣ ಬನ್ನಿ. ಆಮೋಸನ ಪುಸ್ತಕ 8ನೇ ಅಧ್ಯಾಯ 11ನೇ ವಚನ. ಆಮೋಸನ ಪುಸ್ತಕ 8:11. ಆಹಾ, ನಾನು ದೇಶಕ್ಕೆ ಕ್ಷಾಮವನ್ನು ಉಂಟುಮಾಡುವ ದಿನಗಳು ಬರುತ್ತವೆ. ಅದು ಅನ್ನದ ಕ್ಷಾಮವಲ್ಲ, ನೀರಿನ ಕ್ಷಾಮವಲ್ಲ, ಯೆಹೋವನ ವಾಕ್ಯಗಳ ಕ್ಷಾಮವೇ. ಕ್ಷಾಮ ಬರಮಾಡ್ತಾರಂತೆ, ಬರಗಾಲ ಬರಮಾಡ್ತಾರಂತೆ, ಅನ್ನಪಾನಗಳ ಬರಗಾಲವಲ್ಲ. ಅನ್ನ ಇರುತ್ತೆ, ತಿನ್ನುವುದಕ್ಕೆ ಅನ್ನ ಇರುತ್ತೆ, ಕುಡಿಯಲು ನೀರಿರುತ್ತೆ. ಆದರೆ ಯಾವ ಬರಗಾಲ ಇದು? ಯೆಹೋವನ ವಾಕ್ಯಗಳ ಕ್ಷಾಮವೇ. ಇದೇ ಯೆಹೋವನ ನುಡಿ, ಇದೇ ಯೆಹೋವನ ವಾಕ್ಯ. ದೇವರ ಮಾತು ಕೇಳಲು ಅವಕಾಶ ಇಲ್ಲಂತೆ ಮನುಷ್ಯರಿಗೆ. ದೇವರ ಮಾತು ಕೇಳಬೇಕು ಎಂದು ತವಕ ಪಡುವಂಥವರಿಗೆ ಕೇಳುವ ಅವಕಾಶವಿಲ್ಲ, ಹೇಳುವವರು ಇಲ್ಲ. ಎಲ್ಲಿಯೂ ದೇವರ ವಾಕ್ಯ ಸಿಗುವುದಿಲ್ಲ. ಐ ಡೋಂಟ್ ನೋ, ಯೂಟ್ಯೂಬ್ನಲ್ಲಿ ಇದೆಯಲ್ಲವೇ ಅಂದ್ಕೊಳ್ತೇವೆ. ಬಟ್ ನೋ ಗ್ಯಾರಂಟಿ. ಹೌದಲ್ಲವೇ? ಪಂಚಭೂತಗಳು ಮಹಾಗ್ನಿಯಿಂದ ನಾಶವಾದಾಗ, ನೆಟ್ವರ್ಕ್ ಎಲ್ಲ ಕಳೆದು ಹೋದಾಗ, ನೆಟ್ವರ್ಕ್ ಜಾಮ್ ಆದಾಗ, ವೇರ್ ಯು ಕ್ಯಾನ್ ಗೆಟ್ ನೆಟ್ವರ್ಕೇ ಇಲ್ಲದಿರುವಾಗ ಗೂಗಲ್ ಹೇಗೆ ಕೆಲಸ ಮಾಡುತ್ತೆ? ಎಲ್ಲಿಗೆ ಹೋದರೂ ಕೂಡ ಪ್ರಪಂಚದಲ್ಲಿ ನಿಮಗೆ ವಾಕ್ಯವೇ ದೊರಕಲ್ಲ ಅಂತೆ ಪ್ರಿಯರೇ. ನಿಜವಾದ ಸತ್ಯ ವಾಕ್ಯ ಪ್ರಕಟಿಸುವಂತಹ ಸೇವಕರಿರೋದಿಲ್ಲ. ಕೇಳಿ ಪ್ರಿಯರೇ, ಈಗಲೇ ಅಂತಹ ಬರಗಾಲ ನಾವು ನೋಡ್ತಿದ್ದೇವೆ. ಬಹಳ ಮಂದಿ ವಾಕ್ಯ ಹೇಳುವವರಿದ್ದಾರೆ, ಆದರೆ ಎಲ್ಲಿ ದೈವ ಚಿತ್ತವನ್ನು ಖಚಿತವಾಗಿಯೂ ಇದ್ದದ್ದನ್ನು ಇದ್ದ ಹಾಗೆ ಸಾರುವ ದೈವ ಸೇವಕರು ಇದ್ದಾರೆ ಎಂದು ಹುಡುಕಬೇಕಾಗ್ತಿದೆ. ಕೇಳಿ ಪ್ರಿಯರೇ, ಈ ದಿನಗಳಲ್ಲಿಯೂ ಬೈಬಲಿನ ಕಾಲದಲ್ಲಿದ್ದಂತೆ ಸಮಾಧಾನವಿಲ್ಲದಿದ್ದರೂ ನಿಮಗೆ ಸಮಾಧಾನ ಉಂಟಾಗಲಿ ಎಂಬುದಾಗಿ ಹೇಳುತ್ತಾ, ಮೇಲಿನ ಗಾಯಗಳನ್ನು ಮಾತ್ರ ವಾಸಿಗೊಳಿಸುವ ಆ ಕಾಲದ ಪ್ರವಾದಿಗಳಂತೆ ಈ ದಿನ ಸೇವಕರಿದ್ದಾರೆ. ರೋಗ ಒಳಗಡೆ ತೀವ್ರಗೊಂಡಾಗ ನಿಮಗೆ ಯಾವ ರೋಗ ಇಲ್ಲ, ಹೋಗ್ರಿ, ಸುಮ್ಮನೆ ಒಂದು ಪೇನ್ ಕಿಲ್ಲರ್ ಹಾಕೊಳ್ಳಿ ಅಂತ ಹೇಳಿ ಕಳಿಸಿದ್ರೆ ಅಂತಹ ವ್ಯಕ್ತಿಗೆ ಪ್ರಾಣಾಪಾಯವಲ್ಲವೋ? ಜನರು ಮಣ್ಣಿನ ಗೋಡೆ ಕಟ್ಟಿಕೊಂಡಿರಲಾಗಿ ಅದರ ಸುತ್ತಲೂ ಹುಲ್ಲು ಹಚ್ಚುತ್ತಾರಂತೆ. ಗೋಡೆಯೇನೋ ಮಣ್ಣು, ಮೇಲ್ಗಡೆಯೇನೋ ಹುಲ್ಲು. ಅದು ನಿಲ್ಲುತ್ತದೋ ಆ ಗೋಡೆ? ಅಷ್ಟೇ ಅಲ್ಲವೇ ಪ್ರಿಯರೇ, ಈ ದಿನ ಮನುಷ್ಯರು ತಮ್ಮಷ್ಟಕ್ಕೆ ತಾವು ನಿರ್ಣಯ ಮಾಡಿಕೊಂಡು ಬಂದು ಪಾಸ್ಟರಿಗೆ ಪ್ರಾರ್ಥನೆ ಮಾಡನ್ನುತ್ತಾರೆ, ನಮ್ಮನ್ನು ಆಶೀರ್ವದಿಸಿರಿ ಅನ್ನುತ್ತಾರೆ. ಮನೆ ಕಟ್ಟಿಕೊಂಡು ಮನೆಗೆ ಗೃಹ ಪ್ರವೇಶ ಮಾಡಿಸಿರಿ ಅನ್ನುತ್ತಾರೆ. ಹೇಗೆ ಕಟ್ಟಿದಿರಿ ಎಂದು ಕೇಳಿದ್ರೆ ಬಾಧೆ ಪಡ್ತಾರೆ. ಹೌದಲ್ಲವೇ? ಲಂಚದಿಂದ ಕಟ್ಟುತ್ತಾರೆ, ಮೋಸದಿಂದ ಕಟ್ತಾರೆ, ಆಕ್ರಮಿಸಿಕೊಂಡು ಕಟ್ತಾರೆ. ಅಬ್ಬಬ್ಬಬ್ಬಾ, ಏನೆಲ್ಲ ಅಕ್ರಮ ಈ ದಿನ ನಡೆಯುತ್ತಿವೆ ನೋಡಿ. ಅನ್ಯಾಯದಿಂದ ಸಂಪಾದಿಸಿದನ್ನು ದೇವರು ಆಶೀರ್ವದಿಸಲ್ಲ ಪ್ರಿಯರೇ. ಇದ್ದುದನ್ನು ಇದ್ದ ಹಾಗೆಯೇ ನಿನ್ನ ಹೃದಯವು ದೇವರ ಮುಂದೆ ಸರಿಯಾಗಿಲ್ಲ ಎಂಬುದಾಗಿ ಅಪೊಸ್ತಲರ ಕೃತ್ಯದಲ್ಲಿ ಪೇತ್ರನು ಮಂತ್ರವಾದಿಯಾದ ಸೀಮೋನನಿಗೆ ಹೇಳಿದಂತೆ ಹೇಳುವ ಸೇವಕರು ಈ ದಿನ ಇಲ್ಲ. ಈಗಾಗಲೇ ಕಡಿಮೆಯಾಗ್ಬಿಟ್ಟಿದ್ದಾರೆ. ಇದ್ದುದನ್ನು ಇದ್ದ ಹಾಗೆ ನಿನ್ನ ಹೃದಯ ಘೋರವಾದ ದುಷ್ಟತ್ವದಲ್ಲಿದ್ದಂತೆ ನಾನು ಕಾಣಿಸ್ತಾ ಇದೆ. ನಿನ್ನ ಹೃದಯ ದೇವರ ಮುಂದೆ ಸರಿಯಾಗಿಲ್ಲ. ಈ ರೀತಿ ಈ ದಿನ ಪಾಸ್ಟರ್ ಏನಾದರೂ ಯಾರಿಗಾದರೂ ಹೇಳಿದ್ರೆ ಎಷ್ಟು ಕೋಪ ಬರುತ್ತೆ ಅಲ್ಲವೇ? ಅದೇ ಸರಿಯಾದ ಬೋಧನೆ. ಸರಿಯಾಗಿಲ್ಲದಿರುವಾಗ ಸರಿಯಾಗಿಲ್ಲ ಎಂದು ಹೇಳಬೇಕು. ಯಾರಾಗಿದ್ರೂ ಸಹ, ನೀವು ಕಾಣಿಕೆ ಕೊಡುವವರಾಗಿದ್ರು, ನೀವು ಮರ್ಯಾದೆ ಕೊಡುವವರಾಗಿದ್ರು, ನೀವು ಗತದಲ್ಲಿ ಎಷ್ಟೇ ಒಳ್ಳೆಯವನಾಗಿದ್ರೂ ಸಹ ಯಾವತ್ತೇ ಆಗಲಿ ನಿಮ್ಮ ಹೃದಯ ದೇವರ ಮುಂದೆ ಸರಿಯಾಗಿಲ್ಲ. ಎಷ್ಟು ಭಯಂಕರ ನೋಡಿ ಪ್ರಿಯರೇ ಈ ಅಂತ್ಯಕಾಲದಲ್ಲಿ. ವಾಕ್ಯ ಹೃದಯದೊಳಗೆ ಹೋಗ್ತಾ ಇಲ್ಲವೇ? ದೇವರ ವಾಕ್ಯ ಸಜೀವವಾದದ್ದು ಇಬ್ಬಾಯಿ ಕತ್ತಿಗಿಂತಲೂ ಹದವಾಗಿದೆ ಎಂದು ಬೈಬಲ್ ಹೇಳ್ತಾ ಇದ್ರೆ, ನೀವು ಕೇಳಿರುವಂತಹ ವಾಕ್ಯ ಸ್ವಲ್ಪವೂ ಕೂಡ ನಿಮ್ಮ ಹೃದಯದೊಳಗೆ ಅಲ್ಗನಟ್ಟಂತ ಆಗ್ತಿಲ್ವಲ್ಲ? ನಿಮ್ಮ ಮನಸಾಕ್ಷಿ ಶೋಧಿಸುತ್ತಾ ಇಲ್ವಲ್ಲ? ನಿಮ್ಮ ಸ್ಥಿತಿ ನೀವು ಗ್ರಹಿಸಿಕೊಳ್ತಾ ಇಲ್ವಲ್ಲ? ಚೆನ್ನಾಗಿ ಕೆರ್ಚಿ ಕೂಗಾಡಿ ಬೋಧನೆ ಕೇಳ್ತೀರಿ, ಚಪ್ಪಾಳೆ ತಟ್ಟಿ ತಿರುಗಿ ಹೋಗ್ತೀರಿ, ಬಹಳ ಚೆನ್ನಾಗಿ ಹೇಳಿದಿರಿ ಅನ್ನುತ್ತಾರೆ ಬೇಕಾದರೆ. ಆದರೆ ಹೃದಯ ಕದಲದೇ ಇರೋದಾದರೆ ಅದು ಕಸಕ್ಕೆ ಸಮಾನ. ಅದು ವಾಕ್ಯವಲ್ಲ ಪ್ರಿಯರೇ. ನನ್ನ ವಾಕ್ಯ ಅಗ್ನಿಯಂತಿದೆ. ನನ್ನ ವಾಕ್ಯ ಬಂಡೆಗಳನ್ನು ಕದಲಿಸುವಂತಹ ಸುತ್ತಿಗೆಯಂತಿದೆ. ಕೇಳಿ ಪ್ರಿಯರೇ, ದೇವರ ವಾಕ್ಯ ಕೇಳಿದ ಕೂಡಲೇ ಮನಸ್ಸಾಕ್ಷಿ ನಮಗೆ ಚುಚ್ಚಬೇಕು. ನಮ್ಮ ಸ್ಥಿತಿ ನಾವು ಗ್ರಹಿಸಿಕೊಳ್ಳುವ ಹಾಗೆ ನಾವು ಒಪ್ಪಿಕೊಳ್ಳುವವರಾಗಿರಬೇಕು, ಕನ್ವಿಕ್ಷನ್ ಆಗಬೇಕು. ನೀವು ಮಾನಸಾಂತರ ಹೊಂದಿರಿ, ದೇವರ ರಾಜ್ಯ ಸಮೀಪಿಸುತ್ತಿದೆ ಎಂದು.
ಆ ಕಾಲದಲ್ಲಿ ಸ್ನಾನಿಕನಾದ ಯೋಹಾನನು ಬೋಧಿಸುತ್ತಿರುವಾಗ, ಹಾಗಾದರೆ ಅಯ್ಯ ನಾವೇನ್ ಮಾಡಬೇಕು ಎಂಬುದಾಗಿ ಪಶ್ಚಾತ್ತಾಪಪಟ್ಟು ಅಧಿಕಾರಿಗಳು, ಆಫೀಸರ್ಸ್, ಶಾಸ್ತ್ರಿಗಳು, ಫರಿಸಾಯರು ಓಡೋಡಿ ಬಂದು ಪಶ್ಚಾತ್ತಾಪಪಟ್ಟು ನಮಗೂ ವಿಮೋಚನೆ ಬೇಕೆಂದು ಬೇಡಿಕೊಂಡ್ರು. ದೇವರ ಮಾತು ಕೇಳಿ ನಡುಗಿದ್ರಂತೆ. ಈ ದಿನ ಸಭೆಯೊಳಗೆ ಹೋಗ್ತಿದ್ದೀರಿ, ಹೊರಗೆ ಬರ್ತಿದ್ದೀರಿ, ನಿಮ್ಮ ಸ್ಥಿತಿ ನಿಮಗೆ ಗೊತ್ತಾಗ್ತಿಲ್ಲ. ವಾಕ್ಯ ನಿಮ್ಮ ಹೃದಯ ತಾಕುತ್ತಾ ಇಲ್ಲ. ವಾಕ್ಯದ ವಿಷಯದಲ್ಲಿ ಶುದ್ಧವಾದ ವಾಕ್ಯ ಎಂದು ಹೆಸರಿಟ್ಕೊಳ್ತಾರೆ, ಆದರೆ ಅದರೊಳಗೆ ಸತ್ಯ ಸುವಾರ್ತೆ ಇರಲ್ಲ. ದೇವರ ವಾಕ್ಯ ಬಲವುಳ್ಳದಾಗಿದೆ. ವಾಕ್ಯದ ಮುಂದೆ ಯಾವುದೇ ಹರಟೆ ಮಾತುಗಳಾಗಲಿ ಕಥೆಗಳಾಗಲಿ ಉಪಯೋಗಿಸಿ ಅವುಗಳೊಂದಿಗೆ ಹೋಲಿಸಬೇಡಿ. ದೇವರ ವಾಕ್ಯ ದೊರಕಲಾರದಂತಹ ಸಮಯ ಬರಲಿಕ್ಕಿದೆ, ಬಂದೇ ಬಿಟ್ಟಿದೆ. ಭಯಂಕರವಾದ ಬರಗಾಲ. ದೇವರ ವಾಕ್ಯಕ್ಕೋಸ್ಕರ ಮನುಷ್ಯರು ಈ ಕಡೆಯಿಂದ ಆ ಕಡೆಗೆ ಓಡಿ ಹೋಗ್ತಾರಂತೆ. ಹಾಗಾಗಿ ಜನರು ಯೆಹೋವನ ವಾಕ್ಯ ಹುಡುಕುವುದಕ್ಕಾಗಿ ಈ ಸಮುದ್ರದಿಂದ ಆ ಸಮುದ್ರದವರೆಗೂ, ಉತ್ತರ ದಿಕ್ಕಿನಿಂದ ಪೂರ್ವದ ದಿಕ್ಕಿನವರೆಗೂ ಸಂಚರಿಸುವರು, ಆದರೆ ಅದು ದೊರಕುವುದಿಲ್ಲ. ಇಲ್ಲಿಂದ ಅಲ್ಲಿಗೆ ಆ ಪಾಸ್ಟರ್ ಅವರು ಹೇಳ್ತಾರೇನೋ, ಈ ಪಾಸ್ಟರ್ ಹೇಳ್ತಾರೇನೋ, ಈ ದೇಶದಲ್ಲೇನಾದರೂ ದೇವರ ವಾಕ್ಯ ಸಿಗ್ತದೇನೋ. ದೇವರ ಮನಸ್ಸೇನೆಂದು ಅರಿಯದೇ ಇರುವಾಗ ಹೇಗಿರುತ್ತೆ ಗೊತ್ತಾ ಪ್ರಿಯರೇ? ಒಬ್ಬ ನಿಜವಾದ ವಿಶ್ವಾಸಿಗೆ ಅಪ್ಪ ಏನ್ ಮಾಡ್ಲಿಕ್ಕಿದ್ದಾರೆಂದು, ಅಮ್ಮ ಏನ್ ಮಾಡ್ಲಿಕ್ಕಿದ್ದಾಳೆಂದು ನಿಮಗೆ ಹೇಳಲಾರ್ದಂತೆ ಒಂದು ವೇಳೆ ಮಾಡಿದ್ರೆ ಹೇಗಿರುತ್ತೆ ಹೇಳಿ? ಆ ಒಂದು ಗೊಂದಲ, ಏನಾಗ್ಲಿಕ್ಕಿದೆ ಎಂದು ಒಂದು ವೇಳೆ ಗೊತ್ತಿಲ್ಲದಿದ್ದರೆ ಒಂದು ಗೊಂದಲ ಉಂಟಾಗುತ್ತೆ. ಆದರೆ ವಾಕ್ಯ ನಮಗೆ ಏನಾಗ್ಲಿಕ್ಕಿದೆ ಎಂದು ತಿಳಿಯಪಡಿಸುವಂಥದ್ದಾಗಿದೆ. ವಾಕ್ಯ ಕೇಳ್ತಿರುವಾಗ ನಮ್ಮ ಭವಿಷ್ಯ ಏನೆಂದು ನಮಗೆ ಅರ್ಥವಾಗುತ್ತೆ. ವಾಕ್ಯ ಕೇಳಿ ಗ್ರಹಿಸಿಕೊಳ್ಳುವಾಗ ದೇವರ ದೃಷ್ಟಿಯಲ್ಲಿ ನಾವು ಎಲ್ಲಿದ್ದೇವೆ ಎಂಬುದಾಗಿ ತಿಳಿದುಕೊಳ್ತೇವೆ. ವಾಕ್ಯ ಕೇಳಿ ಹೃದಯದಲ್ಲಿ ಅಲುಗುನಟ್ಟಂತಾಗಿ ಪಶ್ಚಾತ್ತಾಪಪಟ್ಟು ಒಪ್ಪಿಕೊಂಡಾಗ ನಮಗೆ ಒಂದು ಖಚಿತತೆ ಉಂಟಾಗುತ್ತೆ, ನಮ್ಮ ಪಾಪ ಕ್ಷಮಿಸಲ್ಪಟ್ಟು ನಾವು ದೇವರ ಮಕ್ಕಳಾಗಿದ್ದೇವೆಂದು. ನಿಮ್ಮ ತಪ್ಪು ನೀವು ಗುರುತಿಸಲಾರದಂತಹ, ನೀವು ಒಪ್ಪಿಕೊಳ್ಳಲಾರದಂತಹ ವಾಕ್ಯ ದೇವರ ವಾಕ್ಯ ಅನಿಸಿಕೊಳ್ಳೋದಿಲ್ಲ. ದೇವರ ವಾಕ್ಯ ನಮ್ಮ ಹೃದಯವನ್ನು ಪರಿಶೀಲಿಸುತ್ತದೆ, ನಮಗೆ ಪಶ್ಚಾತ್ತಾಪವನ್ನುಂಟು ಮಾಡುತ್ತೆ. ಅದು ದೇವರ ವಾಕ್ಯವಾಗಿದೆ ಎಂದು ನೀವು ಗುರುತಿಸುವವರಾಗಿರ್ತೀರಿ. ಇದು ದೇವರ ವಾಕ್ಯವಾಗಿದೆ ಎಂದು ನೀವು ದೃಢಪಡಿಸಿಕೊಳ್ಳುವವರಾಗಿರ್ತೀರಿ. ಇದು ದೇವರ ಮಾತಾಗಿದೆ ಎಂದು ತಿಳಿದು ನೀವು ಒಪ್ಪಿಕೊಳ್ತೀರಿ. ಈ ದಿನ ಕನ್ವಿಕ್ಷನೇ ಇಲ್ಲ ಪ್ರಿಯರೇ, ಕಮಿಟ್ಮೆಂಟ್ ಇಲ್ಲ, ಕನ್ವಿನ್ಸ್ ಆಗ್ತಾ ಇಲ್ಲ ಮನುಷ್ಯರು. ಕನ್ವಿಕ್ಷನ್ ಆಗಲಾರದೆ, ಒಪ್ಪಿಕೊಳ್ಳಲಾರದ ಹಾಗೆ ನೀವು ದೇವರ ವಾಕ್ಯಕ್ಕೆ ವಿಧೇಯರಾಗ್ಲಿಕ್ಕಾಗೋದಿಲ್ಲ. ದೇವರ ವಾಕ್ಯ ಮಾಡಲು ನೀವು ನಿರ್ಣಯಿಸಿಕೊಳ್ಳದಿದ್ದರೆ ಹೇಗೆ? ಆ ದಿನ ಮರಿಯಳು ನಿನ್ನ ಮಾತಿನಂತೆ ನನಗಾಗಲಿ ಅನ್ನುತ್ತಾಳೆ. ಆರಂಭದಲ್ಲಿ ಆಕೆಗೇನೂ ಅರ್ಥ ಆಗಲ್ಲ. ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹಡಿವಿ ಅಂದಾಗ, ಇದು ಹೇಗೆ ಸಾಧ್ಯ? ನಾನು ಪುರುಷನನ್ನು ಅರಿಯದವಳಲ್ಲವಲ್ಲ ಅಂದಾಗ ದೂತನು ಹೇಳ್ತಾನೆ, ಇದು ಸರ್ವೋನ್ನತನಾದ ದೇವರ ಕಾರ್ಯವಾಗಿದೆ ಅಂದಾಗ ನಿನ್ನ ಮಾತಿನಂತೆ ನನಗೆ ಆಗಲಿ ಎಂದು ಹೇಳಿ ವಿಧಿಗಳಾಗ್ತಾಳೆ. ದೇವರ ವಾಕ್ಯದಲ್ಲಿ ನಂಬಿಕೆ ಇಟ್ಟಾಗ ಅದ್ಭುತ ನೋಡ್ತೇವೆ. ದೇವರ ವಾಕ್ಯವನ್ನು, ವಾಗ್ದಾನವನ್ನು ನಾವು ಸ್ವಾಧೀನ ಮಾಡಿಕೊಳ್ಳುತ್ತಿರುವಾಗ ಆಧ್ಯಾತ್ಮಿಕವಾಗಿ ನಾವು ಆಶೀರ್ವದಿಸಲ್ಪಡ್ತೇವೆ. ಎಷ್ಟು ಸಾಧ್ಯವಾಯಿತೋ ಅಷ್ಟು ದೇವರ ವಾಕ್ಯಗಳಿಂದ ನಿಮ್ಮ ಹೃದಯ ಭದ್ರಪಡಿಸಿಕೊಳ್ಳಿರಿ. ಯಾಕೆಂದರೆ ದೇವರ ವಾಕ್ಯ ದೊರಕಲಾರದಂತಹ ಸಮಯಗಳು ಬರೋದ್ರಿಂದ, ಈವನ್ ಬೈಬಲ್ ನಮಗೆ ದೊರಕಲಾರದಂತಹ ಸಮಯಗಳು ಬರಲಿಕ್ಕಿವೆ. ಬೈಬಲ್ ಬಹಿರಂಗವಾಗಿ ನೀವು ಹಿಡಿದುಕೊಂಡು ಹೋಗಲಾರದ ಪರಿಸ್ಥಿತಿಗಳು, ಕೊಂಡುಕೊಳ್ಳೋಣ ಅಂದರೆ ಶಾಪ್ನಲ್ಲಿ ದೊರಕಲಾರದ ಪರಿಸ್ಥಿತಿಗಳು ಕೂಡ ಬರಲಿಕ್ಕಿವೆ. ಜಾಗ್ರತೆ, ದೇವರ ವಾಕ್ಯದ ಕ್ಷಾಮ ಬರಲಿಕ್ಕಿದೆ. ನನ್ನ ಹತ್ರ 100 ಬೈಬಲ್ಗಳು ಇಟ್ಕೊಂಡಿದ್ದೇನೆ. 100 ಇಲ್ಲದಿದ್ರೂ ಕನಿಷ್ಠ 100 ಇವೆ. ಈ ನನ್ನ 54 ವರ್ಷದ ಸೇವೆಯಲ್ಲಿ ಎಲ್ಲೇ ಆಗಲಿ ಹೊಸ ಬೈಬಲ್ ಡಿಫ್ರೆಂಟ್ ಸೈಜ್ನಲ್ಲಿ, ಡಿಫ್ರೆಂಟ್ ಲ್ಯಾಂಗ್ವೇಜ್ನಲ್ಲಿ ಕಾಣಿಸುವಾಗ ಕೊಂಡುಕೊಂಡು ನನ್ನ ವಾರ್ಡ್ರೋಬ್ ತುಂಬ ಇಟ್ಕೊಳ್ತೇನೆ. ಹೌದು, ಒಂದು ಕಾಲದಲ್ಲಿ ನಾವು ಫ್ರೀಯಾಗಿ ಪಡೆದುಕೊಳ್ಳುವ ಬೈಬಲ್ ಈಗ ಸಿಗ್ತಾ ಇಲ್ಲ. ಆ ಕಾಲದ ಬೈಬಲ್ ಪ್ರಿಂಟಿಂಗ್ ಸರ್ವಸಾಧಾರಣವಾಗಿರ್ತಿತ್ತು. ಅಫ್ಕೋರ್ಸ್ ಯಾವುದೇ ಬೈಬಲ್ ಆಗಿರಲಿ ಪವಿತ್ರಾತ್ಮನ ಪ್ರೇರಣೆಯಿಂದ ಬರೆಯಲಾಗಿದೆ. ಆ ದೇವರ ಮಾತುಗಳೇ ಅದರಲ್ಲಿ ಇರ್ತವೆ. ಮೇಲಿನ ಕವರ್ ಮುಖ್ಯವಲ್ಲ, ಅದರಲ್ಲಿರುವ ಸಾರ ಮುಖ್ಯ. ವಾಕ್ಯವನ್ನು ಹೃದಯದಲ್ಲಿ ಭದ್ರಪಡಿಸಿಕೊಳ್ಳಿರಿ. ವಾಕ್ಯ ನಿಮ್ಮ ಹೃದಯದಲ್ಲಿ ಅಡಗಿಸಿಟ್ಕೊಳ್ಳಿರಿ. ಅದು ನಿಮ್ಮ ಕಷ್ಟ ಕಾಲದಲ್ಲಿ ನಿಮ್ಮನ್ನು ಆಧರಿಸುತ್ತದೆ, ನಿಮ್ಮ ಶ್ರಮೆ ಕಾಲದಲ್ಲಿ ನಿಮ್ಮನ್ನು ಸಂತೈಸುತ್ತದೆ, ನಿಮ್ಮ ಬಾಧೆಯಲ್ಲಿ ನಿಮ್ಮ ಸಂಗಡ ಇರುತ್ತೆ. ನಿಮ್ಮೊಳಗೆ ನಿರೀಕ್ಷೆ ಇಲ್ಲದಿರುವಾಗ ನಿಮ್ಮೊಳಗೆ ನಂಬಿಕೆಯನ್ನುಂಟು ಮಾಡುತ್ತದೆ.
ನಿಮ್ಮ ಗಮ್ಯಕ್ಕೆ ನೀವು ಸೇರ್ತೀರಿ, ದೇವರಿಗೆ ಸಾಕ್ಷಿಗಳಾಗಿ ಜೀವಿಸ್ತೀರಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಿಮ್ಮ ವಾಕ್ಯ ದೇವರೇ ನಮಗೆ ಬೇಕಾಗಿದೆ. ನಿಮ್ಮ ವಾಕ್ಯವೇ ನಮಗೆ ಗೊತ್ತಿಲ್ಲದಿದ್ದರೆ ನಮಗೆ ಯಾವ ದಾರಿ ಗೊತ್ತಾಗಲ್ಲ. ನಿಮ್ಮ ವಾಕ್ಯದಿಂದ ನಮ್ಮ ಹೆಜ್ಜೆಗಳನ್ನು ಸ್ಥಿರಪಡಿಸುತ್ತೀರಿ ಎಂದು, ನಿಮ್ಮ ಮಾತುಗಳಿಂದ ದೇವರೇ ನಮ್ಮನ್ನು ನಡೆಸುತ್ತೀರಿ ಎಂದು, ನಿಮ್ಮ ವಾಕ್ಯವನ್ನು ಕಳಿಸಿ ನಮ್ಮನ್ನು ಸ್ವಸ್ಥಪಡಿಸುತ್ತೀರಿ ಎಂದು, ನಮಗೆ ಆದರಣೆ ಉಂಟು ಮಾಡುತ್ತೀರಿ ಎಂದು ನಾವು ನಂಬುತ್ತೇವೆ. ನಿನ್ನ ವಾಕ್ಯ ಜೇನಿಗಿಂತಲೂ ರುಚಿಯಾಗಿದೆ ಎಂದು ದಾವೀದನು ಹೇಳಿದ ಹಾಗೆ ನಿಮ್ಮ ವಾಕ್ಯ ನಮಗೆ ಧೈರ್ಯ ಕೊಡ್ತವೆ, ಆನಂದ ಕೊಡ್ತವೆ, ಸಂತೃಪ್ತಿ ಕೊಡ್ತವೆ, ಸಮಾಧಾನ ಕೊಡ್ತವೆ ಎಂದು ನಾವು ಗುರುತಿಸುತ್ತಿರುವಾಗ ನಿಮ್ಮ ವಾಕ್ಯ ಓದುವುದಕ್ಕಾಗಿ, ಧ್ಯಾನಿಸುವುದಕ್ಕಾಗಿ, ಮನಸ್ಸಲ್ಲಿ ಭದ್ರಪಡಿಸಿ ಇಟ್ಟುಕೊಳ್ಳುವುದಕ್ಕಾಗಿ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪರಿಶುದ್ಧಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳು 8939731313 ನಂಬರ್ಗೆ, ನೀವು ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸ್ಕೊಡಿರಿ. ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ. ತಪ್ಪದೆ ದೇವರು ನಮಗೂ ಉತ್ತರ ಕೊಡ್ತಾರೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.